ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಮನೆಯವರೆಲ್ಲರೂ ಕೂಡ ಮನೆಯಲ್ಲಿ ಅಡ್ಜಸ್ಟ್ ಆಗಿ ಖುಷಿಯಿಂದಾನೇ ಆರಾಮಾಗಿದ್ದಾರೆ. ಆದರೆ ಬೃಂದಾಗ್ ಮಾತ್ರ ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಖ್ಯಾತೆ ತೆಗಿತಾನೆ ಇದ್ದಾಳೆ, ಕಿರಿಕ್ ತೆಗಿತಾನೆ ಇದ್ದಾಳೆ. ಅದಕ್ಕೆ ಭಾರ್ಗವಿ, ನಿನಗೂ ನನಗೂ ಇದು ಕಷ್ಟ ಹೊಸ್ತಲ್ಲ, ನೋಡೇ ಬಂದಿದ್ದೇವೆ. ಆದರೆ ಈ ಮನೆಯವ್ರಿಗೆ ಅದನ್ನು ಹೇಗೆ ಸ್ವೀಕರಿಸಬೇಕು ಅನ್ನೋದನ್ನು ಅರ್ಥ ಮಾಡಿಸ್ಬೇಕು, ಅವ್ರಿಗೆ ಹೇಳಿಕೊಡ್ಬೇಕು. ಅದನ್ನು ಬಿಟ್ಟು ನೀನೇ ಈ ರೀತಿ ಆಡ್ತಿದ್ಯಲ್ಲ, ಎಲ್ಲರೂ ಕೂಡ ಸರಿಯಾದ ದಾರಿಯಲ್ಲೇ ಇದ್ದಾರೆ, ನಿನ್ನನ್ನೇ ದಾರಿ ತರಬೇಕಾಗಿದೆ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಇದರಿಂದ ಸೆಟ್ ಮಾಡ್ಕೊಡಂತ ಬೃಂದ ಅರ್ಜುನ್ ಹತ್ರ ಹೋಗಿದ್ದೆ ಚಾಡಿ ಹೇಳೋದಕ್ಕೆ ಮುಂದಾಗ್ತಾಳೆ. ಇವತ್ತು ಈ ಪರಿಸ್ಥಿತಿಗೆ ಕಾರಣ ಭಾರ್ಗವಿ ಬೇಕಿದ್ರೆ ಪೇಪರ್ನ ಹಠ ಮಾಡಿ ಓದ್ಬೋದಿತ್ತು. ಎಲ್ಲ ವಿಷಯದಲ್ಲೂ ಕೂಡ ಹಠ ಮಾಡಿ ಮುಂದಕ್ಕೆ ಹೋದ್ಲು ಗಾಯತ್ರಿ ದೇವಿ ವಿಷಯದಲ್ಲಿ, ಸಂಧ್ಯಾ ವಿಷಯದಲ್ಲಿ. ಆದರೆ ಈ ವಿಷಯದಲ್ಲಿ ಯಾಕೆ ಮಾಡಲಿಲ್ಲ? ಅವಳು ಉದ್ದೇಶ ನಮ್ಮನ್ನು ಬೀದಿಗೆ ತರುವುದಾಗಿತ್ತು ಅಂತ. ಬಟ್ ಅರ್ಜುನ್ ಅದನ್ನು ಒಪ್ಕೊಳ್ಳೋದಿಲ್ಲ. ಬಿಕಾಸ್ ಈ ಹೆಂಡತಿ ಏನು ಅನ್ನೋ ಸತ್ಯ ಗೊತ್ತಾಗಿದೆ. ಆದರೆ ಇಲ್ಲಿ ಅಪ್ಪನಿಗೆ ಅವಮಾನ ಆಗ್ತದೆ. ಅಪ್ಪ ಇವತ್ತು ಈ ಮನೇಲಿ ಕಷ್ಟಪಟ್ಕೊಂಡಿದ್ದಾರೆ, ಇದಕ್ಕೆಲ್ಲ ನಾನು ಕಾರಣ ಆಗಿಬಿಟ್ಟೆ. ಹೀಗಿದ್ದ ಅಪ್ಪ ಹೇಗಾಗ್ಬಿಟ್ಟು ಇವತ್ತು ಇವರನ್ನು ಈ ಸ್ಥಿತಿಗೆ ತಂದ್ಬಿಟ್ನಲ್ಲ ಅಂತ ಗಿಲ್ಟ್ ಫೀಲ್ ಮಾಡ್ಕೋತಾರೆ ಅರ್ಜುನ್. ಆಗ ಭಾರ್ಗವಿ ಸಮಾಧಾನ ಮಾಡ್ತಾರೆ. ನಂತರ ಇಲ್ಲಿ ಭಾರ್ಗವಿ ಎಲ್ರಿಗೂ ಕೂಡ ಕೈತುತ್ತನ್ನು ಕೊಡಬೇಕು ಅಂತ ಊಟ ತೊಗೊಂಡು ಬಂದರೆ ಇಲ್ಲಿ ಸರಿಯಾಗಿ ಅಡುಗೆನೂ ಮಾಡಿಲ್ಲ, ಹೊಟ್ಟೆ ತುಂಬ ಊಟ ಕೂಡ ಇಲ್ಲ. ಏನಿದು ಕತೆ, ಒಬ್ರಿಗೆ ತಿಂದರೆ ಒಬ್ರಿಗೆ ಸಾಕಾಗೋದಿಲ್ಲ, ಏನು ಮಾಡೋದು ಅಂತ ಹೇಳಿ ಕರೆಂಟ್ ಹೋಗ್ತಿದ್ದಾಗೆ ಬೃಂದ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಆದರೆ ಅರ್ಜುನ್ ದೀಪದ ಬೆಳಕಿನಲ್ಲಿ ಊಟ ಮಾಡಲಿ ಅಂತ ಹೇಳಿ ಎಲ್ಲರನ್ನ ಕೂಡ ಹೊರೆ ತುಂಬಿಸ್ತಾರೆ. ನಂತರ ಭಾರ್ಗವಿ ಎಲ್ರಿಗೂ ಕೂಡ ಕೈತುತ್ತು ಕೊಟ್ಟಾಗ JP ಪಾಟೀಲ್ ಭಾರ್ಗವಿಯನ್ನು ಮಗಳಂತೆ ನೋಡಿ ಅವಳಿಗೆ ಕೈತುತ್ತನ್ನು ತಿನ್ನಿಸ್ತಾರೆ. ಇದರಿಂದಾಗಿ ಅರ್ಜುನ ತುಂಬಾ ಅಂದರೆ ತುಂಬಾ ಖುಷಿ ಪಡ್ತಾರೆ. ನನಗಿಲ್ವಾ ಅಂತ ಹೇಳಿ ತಾನು ಕೂಡ ತಿನ್ನಿಸ್ಕೋತಾರೆ. ನಂತರ ಇಲ್ಲಿ ಭಾರ್ಗವಿ ಮನೆಯವರನ್ನು ಎಷ್ಟು ಖುಷಿಯಾಗಿಡೋದಕ್ಕಾಗುತ್ತೋ ಅಷ್ಟು ಖುಷಿಯಾಗಿಡ್ತಿದ್ದಾಳೆ. ಇದನ್ನು ನೋಡಿದಂಥ JPಗೆ ತುಂಬ ಪಿಕ್ಚರ್ ಆಗುತ್ತೆ, ನನ್ನಿಂದಾಗಿ ಇವತ್ತು ಮಕ್ಕಳು ಅನುಭವಿಸ್ಬೇಕಾಗಿದೆ ಅಂತ. ಹಾಗಾಗಿ ಹಳೆ ಮನೆಗೆ ಬಂದಿದ್ದಾರೆ. ಭಾರ್ಗವಿ ಮಾವನನ್ನು ಹುಡ್ಕೊಂಡು ಬರ್ತಾರೆ. ಯಾಕೆ ಮಾವ ಇಲ್ಲಿಗೆ ಬಂದಿದ್ದೀರಾ, ಪಿಕ್ಚರ್ ಮಾಡ್ಕೋಬೇಡಿ, ಎಲ್ಲ ಒಳ್ಳೇದಾಗತ್ತೆ ಅಂದಾಗ, ನಾನು ಇಲ್ಲಿಗೆ ಬಂದಿರೋದು ಈ ಮನೆ ನೋಡಬೇಕು, ಮಿಸ್ ಮಾಡ್ಕೋತಿದ್ದೀನಿ ಅಂತಲ್ಲ, ಇಲ್ಲಿಂದ ಹೊರಗಡೆ ಹೋಗಿ ನಾನು ಎಂಥ ಒಳ್ಳೆ ಒಂದು ಬದುಕನ್ನು ನೋಡ್ತಾ ಇದ್ದೀನಿ, ನನ್ನ ಜೊತೆ ಯಾರಿದ್ದಾರೆ ಅನ್ನೋ ಸತ್ಯ ಅರ್ಥ ಆಗಿದೆ ಅಂತ ಹೇಳ್ತಾರೆ. ನಂತರ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಮಾವಂಗೆ ಗೊತ್ತಾಗಬಾರ್ದು ದುಡ್ಡಿನ ಕಷ್ಟ, ಅವರನ್ನು ಕೇಸಲ್ಲಿ ಗೆಲ್ಲಿಸ್ಬೇಕು ಅಂತ ಮಾತಾಡ್ಕೊತಿದ್ರೆ JP ತನ್ನ ಮಕ್ಕಳಿಗೆ ಕಷ್ಟ ಆಗಬಾರ್ದು ಅಂತ ಹೇಳಿ ಕೆಲಸಕ್ಕೆ ಹೋಗೋ ನಿರ್ಧಾರವನ್ನು ಮಾಡ್ತಿದ್ದಾರೆ. ಮುಂದೇನಾಗುತ್ತೆ ಮುಂದಿನ ವಿಡಿಯೋ.